ನಮಸ್ಕಾರ. ನನ್ನ ಹೆಸರು ಆಂಜನೇಯ DS ಅಂತೇಳಿ, ಪೊಲೀಸ್ ಇನ್ಸ್ಪೆಕ್ಟರ್, ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ ಕೊಪ್ಪಳ. ನಾನು ಲೋನ್ ಆ್ಯಪ್ ಫ್ರಾಡ್ ಅಂತ ನಡೀತಾ ಇದೆ ಈಗ, ಅದ್ರ ಬಗ್ಗೆ ಒಂದಿಷ್ಟು ಜಾಗೃತಿಯ ಮಾತುಗಳನ್ನ ಹೇಳ್ತೇನೆ. ಎಷ್ಟೋ ಜನ ತಮಗೆ ದುಡ್ಡು ಬೇಕು ಅಥವಾ ಹಣದ ಅವಶ್ಯಕತೆ ಇದ್ದಾಗ ಅವರು ಲೋನ್ ಮೊರೆ ಹೋಗ್ತಾರೆ. ಕೆಲವರು ಬ್ಯಾಂಕ್ಗಳಿಗೆ ಹೋಗಿ ಲೋನ್ ತೊಗೊಳ್ತಾರೆ. ಇನ್ನೊಂದಿಷ್ಟು ಜನ ಈ ಮೊಬೈಲ್ನಲ್ಲೇ ಎಷ್ಟೋ ಫೇಕ್ ಲೋನ್ ಆ್ಯಪ್ಗಳು ಬಂದಿರ್ತವೆ. ಆ ಲೋನ್ ಆ್ಯಪಲ್ಲಿ ಅವರು ರಿಜಿಸ್ಟರ್ ಆಗಿ ಲೋನನ್ನು ಸ್ಯಾಂಕ್ಷನ್ ಮಾಡಿಸ್ಕೊಂಡು ಸಾಕಷ್ಟು ತೊಂದರೆ ಅನುಭವಿಸ್ತಾರೆ. ಅದು ಯಾವ ರೀತಿ ಮಾಡ್ತಾರೆ ಅಂತಂದರೆ, ನಿಮಗೆ ಹಣ ಬೇಕಂತ ನೀವು ಎಲ್ಲೇ ಗೂಗಲಲ್ಲೋ ಅಥವಾ ಎಲ್ಲ ಒಂದು ಕಡೆ ವಾಟ್ಸಪ್ಪಲ್ಲಿ ಸುಮ್ಮನೆ ಏನೋ ನೋಡ್ತಾ ಇರಬೇಕಾದ್ರೆ ಒಂದು ಲಿಂಕ್ ಬರುತ್ತೆ, ಅಥವಾ ಲೋನ್ ಮಿಲ್ಲೆಗ ಆ್ಯಪ್ ಅಂತಂದೇಳಿ ಅಥವಾ ಬೇರೆ ಬೇರೆ ಆ ರೀತಿ ಫೇಕ್ ಆ್ಯಪ್ಗಳು ಬರ್ತವೆ. ಅದನ್ನು ನೋಡ್ಕೊಂಡು ಅವ್ರು ಏನು ಮಾಡ್ತಾರೆ, ಅದರಲ್ಲಿ ರಿಜಿಸ್ಟರ್ ಮಾಡ್ಕೊತಾರೆ. ರಿಜಿಸ್ಟರ್ ಮಾಡ್ಕೊಂಡ ತಕ್ಷಣ ಅವರು ಫ್ರಾಡ್ಸ್ಟರ್ ಏನು ಮಾಡ್ತಾನೆ, ಅವ್ರದ್ದೇ ಆದಂಥ ಒಂದು ಲಿಂಕ್ ಕಳಿಸ್ಕೊಡ್ತೀನಿ, ಮೊಬೈಲ್ಗೆ ಒಂದು ಲಿಂಕ್ ಕಳಿಸ್ತಾ ಅದನ್ನು ಇನ್ಸ್ಟಾಲ್ ಮಾಡಿಕೊಂಡು ಅದರಲ್ಲಿ ನಿಮ್ಮ ಡೀಟೇಲ್ಸ್ ಎಲ್ಲ ಕೊಡಿ ನಮಗೆ ಅಂತಂದು ಹೇಳ್ತಾರೆ. ಅವಾಗ ಆ ಒಂದು ಫ್ರಾಡ್ ಲಿಂಕ್ನ ಲೋನ್ ಬೇಕಾದಂಥ ವ್ಯಕ್ತಿ ತನ್ನ ಮೊಬೈಲಲ್ಲಿ ಇನ್ಸ್ಟಾಲ್ ಮಾಡಿಕೊಂಡು ಅದರಲ್ಲಿ ಏನು ಅವರು ಡೀಟೇಲ್ಸ್ ಕೇಳಿರ್ತಾರಲ್ಲ, KYC ಡೀಟೇಲ್ಸ್ ಥರ ಎಲ್ಲ ಡೀಟೇಲ್ಸ್ನ ಕೊಡ್ತಾ ಹೋಗ್ತಾನೆ. ಕೊಟ್ಟಾಗ ಅವನ ಮೊಬೈಲಲ್ಲಿರ್ತಕ್ಕಂಥ ಎಲ್ಲ ಡಾಟಾ, ಕಾಂಟ್ಯಾಕ್ಟ್ಸ್ ಆಗಿರ್ಬೋದು, ಆಡಿಯೋ, ಫೋಟೋ, ವಿಡಿಯೋಗಳಾಗಿರ್ಬೋದು, ಎಲ್ಲ ರೀತಿಯ ಡಾಟಾಗಳಿಗೆ ಅವರು ಆಕ್ಸೆಸ್ ತೊಗೊಂಡು ಇವರಿಗೆ ಹಣವನ್ನು, ಇವ್ರಿಗೆ ಎಷ್ಟು ಮೊತ್ತದ ಹಣ ಬೇಕಾಗಿರುತ್ತೆ ಅಷ್ಟು ಸ್ಯಾಂಕ್ಷನ್ ಮಾಡ್ತಾರೆ. ಸ್ಯಾಂಕ್ಷನ್ ಮಾಡಿದ ಮೇಲೆ ಏನಾಗ್ತದೆ, EMI ರೂಪದಲ್ಲಿ ಇವ್ರ ಕಡೆಯಿಂದ ಮತ್ತೆ ರಿಟರ್ನ್ ಹಣ ಕಟ್ಸ್ಕೊತಾರೆ. ಅದು ಅವರು ಏನು ಕಂಡೀಷನ್ಸ್ ಇರ್ತವೆ ಅದಕ್ಕೆ ತಕ್ಕಂಥವರು ಹಣವನ್ನು ಕಟ್ಟಿಸ್ಕೊಂಡಾದ್ಮೇಲೆ ಇನ್ನೂ ಅವರಿಗೆ ಹೆಚ್ಚೆಚ್ಚು ಹಣ ಕಟ್ಟ್ರಿ ಅಂತಂದೇಳಿ ಮತ್ತೆ ಪೀಡ್ಸಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವಾಗ ಇವ್ರೇನು ಮಾಡ್ತಾರೆ, ನಾನು ಹಣ ಕಟ್ಟೋದಿಲ್ಲ ಅಂತ ಏನಾದರೂ ಒಂದು ವೇಳೆ ಹೇಳಿದರು ಅಂತಂದರೆ ಫ್ರಾಡ್ಸ್ಟರ್ ಏನು ಮಾಡ್ತಾರೆ, ಆಲ್ರೆಡಿ ಅವರು ನಿಮ್ಮ ಮೊಬೈಲಲ್ಲಿ ಆಕ್ಸೆಸ್ ಆಗಿರೋದ್ರಿಂದ ನಿನ್ನ ಫೋಟೋಗಳನ್ನೆಲ್ಲ ನಾವು ಅಂದರೆ ಅವರು ಮಹಿಳೆಯರಾಗಿರ್ಬೋದು ಅಥವಾ ಜೆಂಟ್ಸ್ ಆಗಿರ್ಬೋದು, ಆ ಕಾಂಟ್ಯಾಕ್ಟಲ್ಲಿರ್ತಕ್ಕಂಥ ಮಹಿಳೆಯರ ಫೋಟೋಗಳನ್ನೆಲ್ಲ ಎಡಿಟ್ ಮಾಡಿ ಅದನ್ನು ಅಶ್ಲೀಲವಾಗಿ ತಯಾರಿಸಿ ಮಾರ್ಕ್ ಮಾಡಿ ಅವುಗಳನ್ನ ಅವ್ನ ಮೊಬೈಲಲ್ಲಿರ್ತಕ್ಕಂಥ ಎಲ್ಲ ಕಾಂಟ್ಯಾಕ್ಟ್ಸ್ಗಳಿಗೆ ಬಿಡ್ತೀನಿ, ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತೀನಿ ಅಂತಂದೇಳಿ ಹೆದರಿಸ್ತಾರೆ. ಈ ರೀತಿ ಬ್ಲ್ಯಾಕ್ ಮೇಲ್ ಮಾಡ್ತಾ ಮಾಡ್ತಾ ಮತ್ತೊಂದಿಷ್ಟು ಹಣವನ್ನು ಸುಲಿಗೆ ಮಾಡ್ತಾರೆ. ಎಷ್ಟೋ ಜನ ಇದಕ್ಕೆ ಬಲಿಯಾದವರು ಇದ್ದಾರೆ. ಆ ರೀತಿ ಏನಾದ್ರು ಆಯಿತು ಅಂತಂದಾಗ ಕೂಡಲೇ ನೀವೇನು ಮಾಡಬೇಕು, 1930ಗೆ ಕಂಪ್ಲೇಂಟ್ ಮಾಡಬೇಕು, ಅಥವಾ ನಿಮ್ಮ ಸಮೀಪದ ಪೊಲೀಸ್ ಠಾಣೆ ಅಲ್ಲಾದರೂ ಹೋಗಿ ನಿಮ್ಮ ದೂರನ್ನು ಕೊಡಿ. ಇಲ್ಲ ಅಂತಂದರೆ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ ಅಂತ ಇರ್ತದೆ, ಅಲ್ಲಾದರೂ ಹೋಗಿ ನಿಮ್ಮ ಕಂಪ್ಲೇಂಟ್ ದಾಖಲು ಮಾಡಿರಿ. ಯಾವುದಕ್ಕೂ ಪ್ಯಾನಿಕ್ ಆಗೋದು ಬೇಡ, ಇದ್ರ ಬಗ್ಗೆ ಜಾಗ್ರತೆ ಇರಿ. ಯಾರೂ ಸುಮ್ಮನೆ ನಿಮಗೆ ಲೋನ್ ಕೊಡೋದಿಲ್ಲ, ಅವರು ಯಾವುದೇ ದಾಖಲೆಗಳನ್ನ ವೆರಿಫೈ ಮಾಡ್ದೇ ಲೋನ್ ಕೊಡ್ತಾರೆ. ಅಂದಾಗ ನೀವು ಅರ್ಥ ಮಾಡ್ಕೋಬೇಕು ಇದರಲ್ಲಿ ಏನೋ ಇದೆ ಅಂತಂದೇಳಿ. ಆದಷ್ಟು ಜಾಗೃತರಾಗಿರಿ. ಥ್ಯಾಂಕ್ ಯು.